ಅಜ್ಜಿ ಇದನ್ನೆಲ್ಲಿಡ್ಲಿ? ಅಲ್ಲೇ ಇಡಮ್ಮ. ಇಲ್ಲ, ಅಲ್ಲಿಟ್ಬಿಟ್ಟು ನೀನ್ ಬಂದು ಕುತ್ಕೋ, ಅವರೆಲ್ಲ ಮಾಡ್ತಾರೆ. ಅಯ್ಯೋ ಇಲ್ಲ ಅಜ್ಜಿ, ಈಗಾಗಲೇ ತಡ ಆಗಿದೆ. ಕೊಡಿ ಕೊಡಿ, ಇನ್ನೂ ತಡ ಮಾಡೋದು ಬೇಡ ಅಂತ ಬೇಗ ತಗೊಂಬಂದ್ವಿ. ಅಜ್ಜಿ, ಓಹೋ, ಆಪ್ತ ಮಿತ್ರ ಬಂದ್ರ? ಅದ್ಕೆ ನೋಡು, ನಮ್ಮ ಕಾರ್ಯಕ್ರಮಕ್ಕೆ ಕಳೆ ಬಂತು ನೋಡು. ಓ, ಡೆಕೋರೇಷನ್ ಎಷ್ಟು ಚೆನ್ನಾಗಿದೆ. ಅಜ್ಜಿ, ಯಾರು ಮಾಡಿಸಿದ್ದು? ಇನ್ಯಾರಪ್ಪ, ಇಲ್ಲಿಲ್ವಾ? ಇವರೇ ಮಾಡ್ಸಿರೋದು. ಅನ್ಕೊಂಡೆ ಇಷ್ಟು ಚೆನ್ನಾಗಿದೆ ಅಂದ್ರೆ ಇದ್ರ ಹಿಂದೆ ಅದಕ್ಕೆ ಕೈವಾಡ ಇದೆ ಅಂತ. ಅದಕ್ಕೆ ಸೂಪರ್ ಆಗಿದೆ ಡೆಕೋರೇಷನ್, ಯಾರು ಕೆಮ್ಮಂಗೆ ಇಲ್ಲ. ಹೇಗಿದ್ದೀರಾ ಆನಂದ್ ಅವರೇ? ಈಗ ಓಕೆನಾ? ಆಲ್ಮೋಸ್ಟ್ ಓಕೆ. ಅದಕ್ಕೆ ಆಗಾಗ ಒಂದ್ ನೆಟ್ಟು ಸ್ವಲ್ಪ ಅಲ್ಲಾಡ್ದಂಗಿರುತ್ತೆ, ರೆಸ್ಟ್ ತಗೊಂಡ್ರೆ ಸರಿ ಹೋಗ್ಬಿಡುತ್ತೆ. ಏ ಆಪ್ತ ಮಿತ್ರ, ನಿನಗ್ ನಡಿಯಕ್ ಕಷ್ಟ ಆದ್ರೆ ತಗೋ, ಸ್ವಲ್ಪ ದಿವಸ ಇದು ಹಿಡ್ಕೋ. ಸುಮ್ಮನೆ ಅಜ್ಜಿ, ಆ ಥರ ಏನಿಲ್ಲ. ಅಜ್ಜಿ, ನೀವಾದ್ರೂ ಇವನ್ಗೆ ಸ್ವಲ್ಪ ಬುದ್ಧಿ ಹೇಳಿ. ಹೇಳಿದ ಮಾತೆ ಕೇಳಲ್ಲ ಅಂತಾನೆ. ಚಿಕ್ಕ ಮಕ್ಳಿಗಾದ್ರೂ ಒಂದು ಪಕ್ಷ ಹೇಳ್ಬಿಡ್ಬೋದು, ಇವನ್ಗೆ ಹೇಳಕ್ಕಾಗಲ್ಲ. ಅದಕ್ಕೆ ಏನಾದ್ರೂ ಮಾಡ್ಕೊ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಏ ಯಾಕೋ ಹಾಗೆ ಮಾಡ್ತೀಯಾ? ಬೇಸಕ್ ಮಾಡ್ತೀಯ ನೋಡ್ಗೆ. ನೋಡಿ ಅದಕ್ಕೆ ಕೋಮಾದಿಂದ ಎದ್ದು ಬಂದ್ರು ಉಗಿಸ್ಕೊಳ್ಳೋದು ತಪ್ಪಿಲ್ಲ ನನಗೆ. ಉಗಿದೆ ಇನ್ನೇನಪ್ಪ ಮಾಡ್ತಾರೆ, ನೀನ್ ಮಾಡೋ ಕೆಲಸ ಆ ಥರ ಇದೆ. ಸಾರಿ ಅದಕ್ಕೆ, ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ಬೇಗ ಬಂದಿದ್ರೆ ನಾವು ಹೆಲ್ಪ್ ಮಾಡ್ಬೋದಾಗಿತ್ತು ನಿಮಗೆ. ನೀವು ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ಆದ್ರೆ ಏನ್ ಹೀಗೆ ಹೇಳ್ಬಿಟ್ರಿ ನೀವು? ನೀವು ಹುಷಾರಾಗಿದ್ದಿದ್ರೆ ಇದನ್ನೆಲ್ಲ ನಮ್ಮನ್ ಮಾಡಕ್ ಬಿಡ್ತಿದ್ರಾ? ನೀವೇ ಮುಂದ್ ನಿಂತು ಮಾಡಿಸ್ತಿದ್ರಿ. ನೀವು ಹುಷಾರಾಗಿ, ಯಾವ್ದು ಟೆನ್ಷನ್ ತಗೋಬೇಡಿ. ಎಲ್ಲಿ ರೆಸ್ಟ್ ಭೂಮಿಕಾ? ಆಗ್ಲೇ ಆಫೀಸ್ಗೆ ಹೋಗಿ ಶುರು ಮಾಡ್ಕೊಂಡಿದೆ ಪ್ರಾಣಿ. ಸ್ವಲ್ಪ ನೀನಾದ್ರೂ ಬುದ್ಧಿ ಹೇಳು. ಆನಂದ್ ಅವ್ರೆ, ನೀವು ರೆಸ್ಟ್ ಮಾಡೋದ್ ತಾನೆ? ಇಲ್ಲ ಅದಕ್ಕೆ, ಡಾಕ್ಟರ್ ಹೇಳಿದ್ದಾರೆ ನಥಿಂಗ್ ಟು ವರಿ, ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತ. ಅದಕ್ಕೆ ಅಲ್ಲ ನಾನು ಬಿಂದಾಸ್ ಆಗಿರೋದು. ಎಲ್ಲಿ ಬಿಂದಾಸ್ ಆಗಿದ್ಯಾ? ರಾತ್ರಿ ಆಗೋಂಗಿಲ್ಲ, ಅಲ್ಲಿ ನೋವ್ತಿದೆ ಇಲ್ಲಿ ನೋವ್ತಿದೆ ಮುಲಾಮ್ ಹಾಕು ಅಂತ ನರಳಾಡ್ತಿರ್ತಾನೆ. ಈ ಭಾಗ್ಯಕ್ಕೆ ಆಫೀಸ್ಗೆ ಯಾಕಪ್ಪ ಹೋಗ್ಬೇಕು? ಏಯ್, ಕೆಲಸ ಮಾಡು, ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಡು. ಹಾ, ಆಯಿಂಟ್ಮೆಂಟ್ ಹಚ್ಚೋದಲ್ಲ, ಅದು ಬೇರೆ ಮಾಡ್ತೀನಿ ಇರುಣಿಗೆ. ಅದೇ ಇವಾಗ ಅಪ್ಪಣ್ಣ ಅವ್ರೆ, ಜಾಸ್ತಿ ಬೈಬೇಡಿ. ಏನ್ ಗೊತ್ತಾ, ಆನಂದ್ ಅವರು ಗೌತಮ್ ಅವ್ರು ನೋಡದೇ ಇದ್ರೆ ಹುಷಾರ್ ತಪ್ತಾರೆ. ಅದಕ್ಕೆ ಅವ್ರ ಆಫೀಸ್ಗೆ ಹೋಗೋದು ಅಲ್ವಾ? ಅದಕ್ಕೆ ಕರೆಕ್ಟಾಗಿ ಹೇಳಿದ್ರಿ. ನನ್ನ ಸೆಂಟಿಮೆಂಟ್ನ ನೀವಾದ್ರೂ ಅರ್ಥ ಮಾಡ್ಕೊಂಡ್ರಲ್ಲ, ಕಲ್ತ್ಕೋ. ಏನು ಅಪ್ಪಣ್ಣ ಅವ್ರೆ, ಓಕೆ, ಹೋಗ್ಲಿ ಬಿಡಿ ಪ್ಲೀಸ್. ಥ್ಯಾಂಕ್ಸ್ ಸತ್ಯ, ಬಚಾವ್ ಮಾಡಿದ್ರಿ. ಏಯ್, ಅದ್ ಸರಿ, ಮಕ್ಕಳನ್ನ ಯಾಕೆ ಕರ್ಕೊಂಡ್ ಬಂದಿಲ್ಲ ನೀನು? ಅಜ್ಜಿ, ಅವರು ಅವ್ರ ಅಜ್ಜಿ ಮನೇಲಿದ್ದಾರೆ. ಅಲ್ಲೇ ಇದ್ದು ಅಭ್ಯಾಸ ಆಗ್ಬಿಟ್ಟಿದೆ. ಭದ್ರಕಾಳಿ ಅಂತಿದ್ದವಳು ಮೌನ ಗೌರಿ ಆಗ್ಬಿಟ್ಟಿದ್ಯಾ? ಯಾಕೆ ಸೀಮಂತ ಹೆಂಗ್ ತಡಿಬೇಕು ಅಂತ ತಲೆಗೇನು ಹೊಳಿತಾ ಇಲ್ವಾ? ಅಥವಾ ನಿನ್ನ ಬತ್ತಳಿಕೆಯಲ್ಲಿದ್ದ ಶಸ್ತ್ರಾಸ್ತ್ರಗಳೆಲ್ಲ ಖಾಲಿ ಆಗ್ಬಿಡ್ತಾ? ಅಲ್ಲ, ನೆನ್ನೆ ರಾತ್ರಿ ನೈಟಿ ಹಾಕೊಂಡು ಐಡಿಯಾ ಕೊಡ್ತೀನಿ ಅಂತ ಹೇಳಿದ್ಯಲ್ಲ, ಯಾಕೆ ನಿನಗೇನು ಹೊಳಿಲಿಲ್ವಾ? ನನಗೂ ಹಾಗೆ ಏನೂ ತೋಚ್ತಾ ಇಲ್ಲ. ಅದು ಸಹಜನೇ ಬಿಡಿಸುತ್ತೆ, ಎಲ್ಲವೂ ನಿನ್ನ ವಿರುದ್ಧವಾಗೇ ಇದೆ. ಇಂಥ ಪ್ರತಿಕೂಲ ಹವಾಮಾನದಲ್ಲಿ ಏನು ಹೊಳೆಯೋದಿಲ್ಲ. ಆದರೆ ಸಿಸ್ಟರ್, ಒಂದು ಕಿವಿ ಮಾತು, ಮಲ್ಲಿ ಜೊತೆ ಜಯದೇವ್ ಹೋಗ್ದಂಗೆ ನೋಡ್ಕೊ. ಅವನು ಇಲ್ಲೇ ಇರೋಂಗೆ ಏನಾದರೂ ಮಾಡು ಅಷ್ಟೇ. ಜಯದೇವ್ ಹೋಗೋದು ಬೇಡ ಅಂತ ಯಾಕೆ ಹೇಳ್ತಾ ಇದೆಯಾ? ಅದು ಒತ್ತಿ ಬೇರೆ ಹೇಳ್ತಾ ಇದೆಯಾ? ಯಾಕೆ ಅಣ್ಣ, ಏನು ಯೋಚನೆ ಮಾಡ್ತಾ ಇದೆಯಾ? ನನ್ನಿಂದ ಏನಾದರೂ ಮುಚ್ಚಿರ್ತಾ ಇದೆಯಾ? ಅಯ್ಯೋ ದೇವ್ರೆ, ಏನಿಲ್ಲ ಸಿಸ್ಟರ್, ನಿನ್ನದೇನು ಮುಚ್ಚಿರ್ತಾ ಇಲ್ಲ. ಮತ್ತೆ ಯಾಕೆ ಸೈಲೆಂಟ್ ಆಗಿದ್ದೆ? ನಾನು ನಿನ್ನ ಥರನೇ ಒಂದು ಸೆಕೆಂಡ್ ಬ್ಲಾಂಕ್ ಆಗಿಬಿಟ್ಟಿದ್ದೆ. ವಯಸ್ಸಾಯ್ತಲ್ಲ, ಅದರ ಎಫೆಕ್ಟ್ ಇರಬೇಕು. ಇದನ್ನ ನಂಬೋದಾ? ಅಯ್ಯೋ ದೇವ್ರೆ ಸಿಸ್ಟರ್, ನನ್ನ ನಂಬಿ ಇನ್ಯಾರು ನಂಬಿಕೆ? ನಿನ್ನ ಪಾಲಿಗೆ ಅತೀ ನಂಬಿಕಸ್ಥ ಮನುಷ್ಯ ಅಂದ್ರೆ ನಾನೇ ತಾನೆ. ಕಣ್ಣು ಮುಚ್ಕೊಂಡು ನಂಬು. ಸರಿ, ಜಯದೇವ್ನ ಕಳಿಸೋದು ಬೇಡ ಅಂತ ಯಾಕೆ ಹೇಳಿದೆ? ನಮ್ಮ ಅಳಿಮಯ್ಯಂಗೆ ಅಲ್ಲಿ ಕ್ಲೈಮೇಟ್ ಸೆಟ್ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಸೆಟ್ ಆಗದವನ ಹೆಲ್ತ್ ಅಪ್ಸೆಟ್ ಆಗ್ಬಿಟ್ರೆ ಅವ್ನು ನೋಡ್ಕೊಳ್ಳೋರು ಯಾರು? ಮಲ್ಲಿ ಪ್ರೆಗ್ನೆಂಟ್ ಅಲ್ವಾ? ಅಷ್ಟೆಲ್ಲ ಸಿಸ್ಟರ್, ಅಲ್ಲಿ ಅವನಿಗೆ ಫುಡ್ಡು ಬೆಡ್ಡು ಸೆಟ್ ಆಗುತ್ತೆ ಇಲ್ಲೋ ಅಂತ ಯಾರಿಗೆ ಗೊತ್ತು? ಅದಕ್ಕಿಂತ ಹೆಚ್ಚಾಗಿ ಟಾಯ್ಲೆಟ್ ಸಮಸ್ಯೆ. ಅಲ್ಲಿ ನಮ್ಮ ಥರ ಏನು ಬಾತ್ರೂಮ್ ಟಾಯ್ಲೆಟ್ ಅಲ್ಲಿ ಇರುತ್ತೆ? ಯಾವ ಪೊದೆನೋ ಯಾವ ಮರದಡ್ಡನೋ ಯಾವನಿಗೆ ಗೊತ್ತು? ನೋಡಿದ್ಯಾ ನೀ ಕೇಳಿದ್ರೇನೆ ಅಸಹ್ಯ ಆಗತ್ತೆ. ಇನ್ನು ಅಳಿಮಯ್ಯಂಗೆ ಅಲ್ಲಿ ಎಷ್ಟು ಕಷ್ಟ ಆಗ್ಬೋದು. ಸಿಸ್ಟರ್,
ನೀನು ಅವನ್ನ ಕಳಿಸ್ಕೊಡ್ಬೇಡ, ಅವನು ಇಲ್ಲೇ ಇರಲಿ, ಸುಮ್ಮನೆ ಅಲ್ಲಿ ಹೋಗಿ ಕಷ್ಟಪಡೋದು ಬೇಡ. ಮಲ್ಲಿ ಹಿಂದೆ ಹೋಗು, ಅವಳನ್ನ ಮದುವೆ ಆಗು ಅಂತ ನಾನು ಹೇಳದ್ನ? ಅವನಾಗೆ ಮಾಡ್ಕೊಂಡಲ್ಲ, ಸ್ವಲ್ಪ ಕಷ್ಟಪಡ್ಲಿ ಬಿಡು, ಆಗ್ಲಾದ್ರೂ ಸ್ವಲ್ಪ ಬುದ್ಧಿ ಬರತ್ತೆ. ಅಯ್ಯೋ ಸಿಸ್ಟರೇ, ಅವ್ನು ಕಷ್ಟಪಡೋದ್ರ ಬಗ್ಗೆ ಯಾವ ಯೋಚನೆ ಮಾಡ್ತಾನೆ? ಅವನು ಅಲ್ಲಿಗೆ ಹೋಗಿ ಮಲ್ಲಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿ ಜೈಲಿಗೆ ಹೋಗಂಗಾಗ್ಬಿಟ್ರೆ ನಮ್ಮ ಪಡಪಟ್ಲು ಯಾವನಿಗೆ ಬೇಕು? ಅಯ್ಯೋ ದೇವ್ರೆ. ಪ್ಲೀಸ್ ನೀವು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಸರಿ ಅದಕ್ಕೆ, ಬಟ್ ನಿಮ್ಮ ಹತ್ರನೂ ಹೇಳ್ಕೊಳ್ಳೋ ಆಗಿಲ್ವಾ? ಬೇಡ, ಯಾಕೆ ಹೇಳ್ಕೋಬೇಕು? ಅಲ್ಲ, ನಮ್ಮ ಸಮಸ್ಯೆನ ಸಾಲ್ವ್ ಮಾಡೋ ಶಕ್ತಿ ಇನ್ನೊಬ್ರಿಗಿದೆ ಅಂದಮೇಲೆ ಆ ಶಕ್ತಿ ನಮಗಿರಲ್ವಾ? ಖಂಡಿತ ಇರುತ್ತೆ. ನಮ್ಮ ಸಮಸ್ಯೆನ ಸಾಲ್ವ್ ಮಾಡ್ಕೊಳ್ಳೋ ಮೆಚುರಿಟಿ ನಾವು ಬೆಳೆಸ್ಕೊಳ್ಬೇಕು ಅಷ್ಟೆ. ಆಮೇಲೆ ಇನ್ನೊಬ್ರ ಹತ್ರ ದುಃಖ ತೋಡ್ಕೊಳ್ಳೋ ಪ್ರಸಂಗನೇ ಬರಲ್ಲ. ರಾಜಿ ಪಂಚಾಯಿತಿಗೆ ಇನ್ನೊಬ್ರು ಬೇಕಾಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ನೀವೇ ಮಾತಾಡ್ಕೊಳ್ಳಿ. ನಾನ್ ಹೆಚ್ಚು ನೀನ್ ಕಮ್ಮಿ ಅದನ್ನೆಲ್ಲ ಬಿಟ್ಟು ಇಬ್ರು ಈಕ್ವಲ್ ಅನ್ನೋ ತರ ಇರಿ. ಆಗ ಎಲ್ಲ ಸರಿ ಹೋಗುತ್ತೆ, ಎಲ್ಲ ಟ್ರ್ಯಾಕ್ ಬರುತ್ತೆ. ನಾನು ಹೇಳ್ದಾಗಿರ್ತೀರಲ್ವಾ? ಹಾಗೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ ಪಾರ್ಥ ಅವರೇ, ಇರ್ಬೇಕು. ನೀವಿಬ್ರು ಗಂಡ ಹೆಂಡತಿ, ನೀವು ಮದುವೆ ಆಗಿರೋದು ದುಃಖ ಪಡೋದಕ್ಕಲ್ಲ, ಸಂತೋಷವಾಗಿರೋದಕ್ಕೆ. ಅದು ನಿಮಗ್ ನೆನಪಿರ್ಲಿ. ಸರಿ ಅದಕ್ಕೆ, ನೀವು ಹೇಳ್ದಾಗೆ ಇರ್ತೀವಿ. ಗುಡ್, ದಟ್ಸ್ ಲೈಕ್ ಮೈ ಪಾರ್ಥ ಅವರು. ಈಗ ಇದನ್ನ ಹೋಗಿ ಇಂಪ್ಲಿಮೆಂಟ್ ಮಾಡಿ, ಆಗ ನೋಡಿ ಅಪ್ಪಿ ಎಷ್ಟು ಖುಷಿಯಾಗಿರ್ತಾಳೆ ಅಂತ. ಓಕೆ ಅದಕ್ಕೆ, ಅಲ್ಗೋ. ಯಾ